ರಾಜರಾಜೇಶ್ವರಿ ನಗರ ಕ್ಷೇತ್ರದ ಕಾಮಗಾರಿಗಳ ಬಗ್ಗೆ ಇದೀಗ ಮತ್ತೆ ಸಂಚಲನ ಸೃಷ್ಟಿಯಾಗಿದೆ. 2019ರಿಂದ 21ನೇ ಸಾಲಿನ ಮೂಲಭೂತ ಸೌಕರ್ಯಗಳ ಹೆಸರಲ್ಲಿ ಬರೋಬ್ಬರಿ 250 ಕೋಟಿ ರೂಪಾಯಿ ಅವ್ಯವಹಾರ ಆರೋಪ ಕೇಳಿಬಂದಿದ್ದು, ಇದೇ ವಿಚಾರವಾಗಿ ಇಂದು ಲೋಕಾಯುಕ್ತ ಪೊಲೀಸರು ಲಗ್ಗೆ ಇಟ್ಟು ದಾಳಿ ಮಾಡಿದ್ದು, ಸರ್ಕಾರಿ ಅಧಿಕಾರಿಗಳ ಬುಡ ಅಲುಗಾಡಿಸಿದ್ದಾರೆ. ಆರ್ಆರ್ ನಗರದಲ್ಲಿ 550 ಕೋಟಿ ಅವ್ಯವಹಾರ ಆರೋಪ. ಜಿಬಿಎ ಸೇರಿ 9 ಕಚೇರಿ ಅಧಿಕಾರಿಗಳ ಮನೆ ಮೇಲೆ ಲೋಕ ದಾಳಿ. ನಗರ ಕ್ಷೇತ್ರದಲ್ಲಿ ಕಳೆದ 3 ವರ್ಷಗಳ ಹಿಂದೆ ನಡೆದಿದ್ದ ಕಾಮಗಾರಿಗಳಲ್ಲಿ ಬರೋಬ್ಬರಿ 250 ಕೋಟಿ ರೂಪಾಯಿ ಅವ್ಯವಹಾರ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ ಲೋಕಾಯುಕ್ತ ಪೊಲೀಸರು ಇಂದು ಮೆಗಾ ದಾಳಿ ನಡೆಸಿದ್ದಾರೆ. ಲೋಕಾಯುಕ್ತ ಪೊಲೀಸರು ಜಿಬಿಎ ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪಶ್ಚಿಮ ವಲಯದ ಕಚೇರಿಗಳು ಮತ್ತು ಅಧಿಕಾರಿಗಳ ನಿವಾಸದ ಮೇಲೆ ದಾಳಿ ನಡೆಸಿದ್ದಾರೆ. 2019, 2020, 2021ರಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಸುಮಾರು 250 ಕೋಟಿ ರೂಪಾಯಿ ವೆಚ್ಚದ ರಸ್ತೆ, ಚರಂಡಿ ಸೇರಿ ಅನೇಕ ಕಾಮಗಾರಿಗಳು ನಡೆದಿದೆ ಅಂತ ಬಿಲ್ ಪಾವತಿಯಾಗಿತ್ತು. ಆದ್ರೆ ಕಾಮಗಾರಿಗಳನ್ನೇ ಮಾಡದೆ ಬಿಲ್ ಪಡೆದಿದ್ದಾರೆ. ಕಾಮಗಾರಿಗಳಲ್ಲಿ ಅವ್ಯವಹಾರ ನಡೆದಿದೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಲೋಕಾಯುಕ್ತ ಪೊಲೀಸರಿಗೆ ದೂರನ್ನ ನೀಡಿದ್ರು. ಈ ಸಂಬಂಧ 12 ಜಿಬಿಎ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಪೊಲೀಸರು ದೂರನ್ನ ದಾಖಲಿಸಿಕೊಂಡಿದ್ರು. ಎಸ್ಎಂಪಿ ಡಿಕೆ ಸುರೇಶ್ ಅವರ ಕಂಪ್ಲೇಂಟ್ ಮೇಲೆ ಕೇಸ್ ದಾಖಲಾಗುತ್ತೆ. ಮೇನ್ ಕೇಸ್ ಸಾರಾಂಶ ಏನಂದ್ರೆ 2019, 20, 21ರಲ್ಲಿ 6 ವಾರ್ಡ್ಸ್, ಆರ್ಆರ್ ನಗರ ವೆಸ್ಟ್ ಝೋನ್ 6 ವಾರ್ಡ್ಸಲ್ಲಿ ಫುಟ್ಪಾತ್ ಮತ್ತು ಚರಂಡಿ ಮತ್ತು ರೋಡ್ಸು ಈ ಸಂಬಂಧಪಟ್ಟ ಅವ್ಯವಹಾರ ಆಗಿದೆ ಅಂತ ಕಂಪ್ಲೇಂಟ್ ದಾಖಲಾಗಿದೆ. ಆಲ್ಮೋಸ್ಟ್ 250 crores ಇದರಲ್ಲಿ ವ್ಯವಹಾರ ಆಗಿದೆ ಅಂತ ಅವರ ಕಂಪ್ಲೇಂಟಲ್ಲಿ ಇದು ಮಾಡಿದ್ರು. ಅದು ಪ್ರಕಾರ ನಾವು FIR ಮಾಡಿದ್ವಿ. ಗವರ್ನಮೆಂಟ್ ಪರ್ಮಿಷನಿಂದ ನಮಗೆ 9 AGOs ಅಕ್ಯೂಸ್ಡ್ ಗವರ್ನಮೆಂಟ್ ಆಫೀಸರ್ಸ್ ಮೇಲೆ ನಾವು ಕೇಸ್ ದಾಖಲೆ ಮಾಡಿದ್ವಿ. ಸೊ ಅದು ಸಂಬಂಧಪಟ್ಟ ಇವತ್ತು ಒಂದು 13 ಪ್ರದೇಶಗಳಲ್ಲಿ ನಾವು ಡಾಕ್ಯುಮೆಂಟ್ಸ್ಗೋಸ್ಕರ ಸರ್ಚ್ ಮಾಡಿದ್ದೀವಿ. ಮಾಜಿ ಸಂಸದ ಡಿಕೆ ಸುರೇಶ್ ಕೊಟ್ಟ ದೂರಿನಡಿ ಲೋಕಾಯುಕ್ತ ಪೊಲೀಸರು ಜಿಬಿಎನ ಟಿವಿಸಿಸಿ ವಿಭಾಗ, ಆರ್ಆರ್ ನಗರದ ಚೀಫ್ ಇಂಜಿನಿಯರ್ ಕಚೇರಿ, KIRDL ಹಾಗೆ ಚೀಫ್ ಇಂಜಿನಿಯರ್ ದೊಡ್ಡಯ್ಯ ಮನೆ ಸೇರಿದಂತೆ ಏಕಕಾಲಕ್ಕೆ 5 ಅಧಿಕಾರಿಗಳ ನಿವಾಸದ ಮೇಲೆ ದಾಳಿಯನ್ನ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಲೋಕಾಯುಕ್ತ ದಾಳಿ ವೇಳೆ ಪ್ರಕರಣ ಸಂಬಂಧ ಅನೇಕ ದಾಖಲೆ, ಟೆಂಡರ್ ಬಗೆಗಿನ ಪತ್ರಗಳು ಸೇರಿದಂತೆ ಹಲವು ದಾಖಲಾತಿಗಳು ಪತ್ತೆಯಾಗಿದ್ದು ವಶಕ್ಕೆ ಪಡೆಯಲಾಗಿದೆ. ಇದರಲ್ಲಿ ಚೀಫ್ ಇಂಜಿನಿಯರ್, BBMP ಕಚೇರಿಗಳು, AW ಆ ಥರ, ಮತ್ತು ಕೆಲವು ರೆಸಿಡೆನ್ಸಸ್ ಯಾರು ಗವರ್ನಮೆಂಟ್ ಆಫೀಸರ್ಸ್ ಇದ್ದಾರೆ ಅವರ ರೆಸಿಡೆನ್ಸಸ್ ಮೇಲೆ ನಾವು ಸರ್ಚ್ ಮಾಡಿದ್ವಿ ದಾಖಲಾತಿಗಳಿಗೋಸ್ಕರ. ಕೆಲವು ಫೈಲ್ಸ್ ಅಂದರೆ ಫೈಲ್ ನೋಟಿಂಗ್ಸ್ ಅವು ಲಭ್ಯವಾಗಿದೆ. ಮತ್ತು ಕೆಲವು ಪ್ಲೇಸಸಲ್ಲಿ ಕೆಲವು ಟೆಂಡರ್ಗಳ ಬಗ್ಗೆ ಮತ್ತು ಇದ್ರ ಬಗ್ಗೆ ನಾವು ಸಿಕ್ಕಿದೆ. ಸೊ ಅದೆಲ್ಲ ನಾವು ಆಲ್ಮೋಸ್ಟ್ 13 ಟೀಮ್ಸ್ ಇದೆ ನಮಗೆ. ಸೊ ಅವೆಲ್ಲ ಸೇರಿ ನಾವು ಅದನ್ನು ಜೋಡಿಸಿ ನಾವು ಅದನ್ನು ಯಾವ ಡಾಕ್ಯುಮೆಂಟ್ಸ್ ಇದೆ ನಮಗೆ, ಯಾಕೆಂದ್ರೆ ಕೇಸ್ಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕಾದ್ರಿಂದ ನಾವು ಎಲ್ಲ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡಿ ಮತ್ತೆ ನಮ್ಗೆ ಇನ್ನೂ ಡಾಕ್ಯುಮೆಂಟ್ಸ್ ಬೇಕಂದ್ರೆ ನಾವು ಅದು ಪತ್ರ ವ್ಯವಹಾರ ಮಾಡ್ತೀವಿ. ದಾಖಲೆಗಳನ್ನ ವಶಕ್ಕೆ ಪಡೆದಿರುವ ಲೋಕ ಆಫೀಸರ್ಸ್ ತನಿಖೆಯನ್ನ ಮುಂದುವರಿಸಿದ್ದು, ಮುಂದೆ ಅದ್ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.